ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಮಿನಿ ಬ್ಲಾಗು ನೋಡಿ, ಚೆನ್ನಾಗಿರುತ್ತೆ. ಎಷ್ಟು ಖಾಲಿಯಾಗಿದೆ ಜಾಗ. ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ವಿಡಿಯೋದಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಹಸ್ಬೆಂಡು, ನಾನು ಮತ್ತು ನನ್ನ ಮಗ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡಿ ತುಂಬ ಸೈಲೆಂಟ್ ಜಾಗ. ಜಿಂಕೆ, ಆಮೇಲೆ ಪೀಕಾಕ್, ಈ ಥರ ಎಲ್ಲ ತುಂಬ ಕಾಣಿಸುತ್ತೆ. ನವಿಲುಗಳು, ಜಿಂಕೆಗಳೆಲ್ಲ ತುಂಬ ಈ ಕಡೆ ಎಲ್ಲ ಮೇಯ್ತಾ ಇರ್ತಾರೆ. ನಾವು ರೋಡಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 50 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಮೇನ್ ರೋಡಿಗೆ ಹೋಗೋಕ್ಕೆ. ಆ ಜಾಗದಲ್ಲೆಲ್ಲ ನೋಡಿ ಎಷ್ಟು ಸೈಲೆಂಟಾಗಿದೆ, ಖಾಲಿಯಾಗಿ ಇದೆ ನೋಡಿ. ನಮ್ಮಲ್ಲಿ ಒಂದು ಅಂಡರ್ಗ್ರೌಂಡ್ ಬ್ರಿಡ್ಜು ಮೇಲೆ ಟ್ರೈನ್ ಹೋಗೋ ಟ್ರ್ಯಾಕ್ ಇದೆ. ಅದು ಬ್ಯಾಂಗ್ಳೂರಿಗೆ ಹೋಗುತ್ತೆ ಟ್ರೈನು. ಹಂಗೆ ಹೊರಟಿವಿ, ಹೋಗ್ತಾ ಇರೋದು ಎಲ್ಲಿ ಅಂತ ನೀವು ವಿಡಿಯೋಲಿದ್ದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನನ್ನ ಮಗನಿಗೆ ಇಲ್ಲಿಂದನೇ ನಾವು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿ ಅಳಬಾರ್ದು ಅಂತೇಳಿ. ಎಲ್ಲಿ ಅಳಬಾರ್ದು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವತ್ತೇ ಫಸ್ಟ್ ಟೈಮ್ ಅವನು ಅಳದೆ ಆ ಜಾಗದಿಂದ ವಾಪಸ್ ಬಂದಿರೋದು. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ, ಮತ್ತು ಹಾಯ್ ಮಾಡ್ತಾಯಿದ್ದೀವಿ. ಹಾಯ್ ಮಾಡಿ ನೋಡಿ, ಮೇನ್ ರೋಡಿಗೆ ಬಂದೇ ಬಿಟ್ವಿ. ಬ್ಯಾಂಗ್ಳೂರು ಮೇನ್ ರೋಡ್ ಇದು ನೋಡಿ. ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀನಿ. ನೀವೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ ಇನ್ನು ಮುಂದೆ ನಾವು ವಿಡಿಯೋ ಹಾಕೋ ಒಂದು ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ನೋಡಿ, ನಾವು ಬಂದುಬಿಟ್ವಿ ಬರಬೇಕಾಗಿರೋ ಜಾಗಕ್ಕೆ. ಇಲ್ಲಿಂದನೇ ನನ್ನ ಮಗನಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗೆ ಚೆನ್ನಾಗಿ ಗೊತ್ತು, ಅಂಗಡಿ ಗುರ್ತಿಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಇದೇ ಅದ ಅಂಗಡಿ, ಹೇರ್ ಶಾಪ್. ಇಲ್ಲಿ ನೋಡಿ, ಹೋಗಿದ ತಕ್ಷಣ ನಮ್ಮ ಮನೆಯವರು ಕಟಿಂಗ್ ಮಾಡಿಸ್ಕೊತಾ ಇದ್ರು. ಹಸ್ಬೆಂಡ್ ಕಟಿಂಗ್ ಮಾಡಿಸ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಸ್ಟೈಲು ಇದೆ. ಇಲ್ಲಿ ಯಾವ ಥರ ಹೇಳ್ತೀರೋ ಆ ಥರ ಕಟ್ ಮಾಡ್ತಾರೆ ಇವನ್ನು. ಆಮೇಲೆ ನನ್ನ ಮಗ ಕೂತ್ಕೊಂಡಿದ್ದ ಕಟಿಂಗ್ಗೆ. ಆಮೇಲೆ ನೋಡಿ, ಆ ಡಾಗ್ಗಳನ್ನೇ ನೋಡ್ತಾ ಇದ್ದ, ಅದು ಎದ್ದಿದ್ದು. ಆಮೇಲೆ ಅದ್ರ ಕಲರ್ಸ್ ಎಲ್ಲ ಹೇಳ್ತಾ ಇದ್ದ, ಮಾತಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಬಿಟ್ಟ. ಇವತ್ತೇ ಫಸ್ಟ್ ಟೈಮ್ ಅವನು ಅಳದೆ ಕಟಿಂಗ್ ಮಾಡಿಸ್ಕೊಂಡಿರೋದು. ಇದಕ್ಕೆ ಮುಂಚೆ ಎಲ್ಲ ಬಂದರೆ ತುಂಬ ಅಳ್ತಾ ಇದ್ದ, ಕಿಚ್ಚಾಡ್ತಾ ಇದ್ದ, ತುಂಬ ಕೆಲಸ ಕೊಟ್ಬಿಡ್ತಾ ಇದ್ದ. ಕಟಿಂಗ್ ಮಾಡಿ ಮುಗಿಸೋದ್ರಲ್ಲಿ ಅವ್ರಿಗೂ ಬೇಜಾರಾಗಿಬಿಡ್ತಾಯಿತ್ತು. ಆದರೆ ಈ ಸಲಿನೇ ಅವರು ತುಂಬ ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡ. ಇನ್ನೂ ನೋಡಿ, ಮಾತಾಡ್ಕೊಂಡೇ ಮಾಡ್ತಾಯಿದ್ರು. ಅವನ್ನ ಮಾಡಿಸ್ಕೊಂಡೆ ನೋಡಿ. ಅವನು ಏನೇನು ಹೇಳ್ತಾ ಇದ್ದಾನೆ ಅವ್ರ ಹತ್ರ. ಕಟಿಂಗ್ ಮಾಡಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಡ್ವಿ. ಮನೆ ಕಡೆ ಹೋಗೋ ದಾರಿಯಲ್ಲೇ ಇವ್ರದ್ದು ಡಿಮ್ಯಾಂಡ್ ಆಗೋಯ್ತು. ಇಲ್ಲೊಂದು ಪಾರ್ಕ್ ಇದೆ, ಆ ಪಾರ್ಕಲ್ಲಿ ಇಳಿಸ್ಲೇಬೇಕು, ಕರ್ಕೊಂಡು ಹೋಗಲೇಬೇಕು ಅಂತೇಳಿ. ಆಮೇಲೆ ನಾವು ಇನ್ನೇನು ಮಾಡೋದಂತ ಇಳಿಸ್ತಿದ್ವಿ. ನೋಡಿ, ಅವರಪ್ಪ ಗಾಡಿ ಪಾರ್ಕ್ ಮಾಡ್ತಾರೆ, ನೋಡಿಬಿಟ್ಟು ಆಮೇಲೆ ಹೋಗ್ತಾ ಇದ್ದಾನೆ ಮುಂದೆ. ಆಮೇಲೆ ಪಾರ್ಕಲ್ಲಿ ಮಧ್ಯಾಹ್ನ ಟೈಮು, ತುಂಬ ಬಿಸಿಲು. ಆದರೂ ಇನ್ನೇನು ಮಾಡೋದು, ಇವನು ಸ್ವಲ್ಪ ಮೈಂಡ್ ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ ಸ್ವಲ್ಪ ಬಿಸಿಲಿದೆ, ಜಾಸ್ತಿ ಬಿಸಿಲಿದೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಹೇಳ್ಬಿಟ್ಟು ಆದ್ರೂ ಅವ್ನಿಗೆ ನೋಡಿದ್ರೆ ಇರೋಕ್ಕಾಗಲ್ಲ. ಆಮೇಲೆ ನೋಡಿ ಬಂದ್ಬಿಟ್ಟು ಗ್ರೀನ್ ಕಲರ್ ಬಾತುಕೋಳಿ ಮೇಲೇ ಕುತ್ಕೋಬೇಕಂತೇಳಿ ಗ್ರೀನ್ ಕಲರ್ ಬಾತುಕೋಳಿ ಮೇಲೆ ಕುತ್ಕೊಂಡು ಅಲ್ಲಿ ನೋಡಿ ಬಿಸಿ ಇದೆ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ನಾವು ನೋಡುತ್ತಾ ಇದ್ರು ಅವರಪ್ಪ. ಸ್ವಲ್ಪ ಹೊತ್ತು ಇದರಲ್ಲಿ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ನನಗೆ ಬೇರೆ ಇದ್ರಲ್ಲಿ ಕರ್ಕೊಂಡೋಗು ಅಂತ ಹೇಳ್ತಾನೆ ಇದ್ದ. ಹಾಯ್ ಮಾಡ್ತಾ ಇದ್ದ ನೋಡಿ, ಎಲ್ಲರೂ ಹಾಯ್ ಮಾಡಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಎಲ್ಲ ಥರದ ಇದಿದೆ. ಇವಾಗ ಮಧ್ಯಾಹ್ನ ರಾತ್ರಿಯಿಂದ ಖಾಲಿಯಾಗಿದೆ, ಇಲ್ಲಾಂದರೆ ತುಂಬ ರಶ್ ಇರುತ್ತೆ, ಎಲ್ಲ ಮಕ್ಕಳು ಇರ್ತಾರೆ.
ಸಂಡೇಸ್ ಟೈಮಲ್ಲಿ ತುಂಬ ಜನ ಇರ್ತಾರೆ. ಸಾಯಂಕಾಲ ಬಂದರೆ ದೊಡ್ಡವರು ಚಿಕ್ಕವರೆಲ್ಲ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಜನ ಜಾಸ್ತಿ ಇರ್ತಾರೆ ಆ ಟೈಮಲ್ಲಿ. ಮತ್ತೆ ಹೋಗ್ತಾಯಿದ್ದೆ, ಅದೇನು ಹೇಳ್ತಾರೆ ಅದು ಸೀಸಾ, ಅದು ಆಡೋಕ್ಕೆ ಹೋಗ್ತಾಯಿದ್ದೆ ನೋಡಿ. ನೋಡಿ ಯಾವ ಕಲರಲ್ಲಿ ಕೂತ್ಕೊತಿದ್ರೆ ಎಲ್ಲೋ ಕಲರಲ್ಲಿ ಕೂತ್ಕೊತೀನಿ ಅಂತೇಳಿ ಆ ಕಡೆ ಕೂತ್ಕೊಂಡ. ಅವರು ಈ ಕಡೆ ಅವರು ಹಬ್ಬ ಆಡಿಸ್ತಾ ಇದ್ದಾರೆ, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ನನಗೆಲ್ಲ ಇದೆಲ್ಲ ತುಂಬ ಇಷ್ಟ ನೋಡಿ. ಮತ್ತೆ ಹಾಯ್ ಮಾಡ್ತಾರೆ, ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಾಯ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡಿ ಸ್ಲೈಡ್ ಅಂದರೆ ತುಂಬ ಇಷ್ಟ ನನಗೆ ನೋಡಿ. ಅಂದರೆ ಒಂದು ಭಯ ಆಲ್ರೆಡಿ. ಹಿಂಗೆ ಬಂದ್ಬಿಟ್ಟು ನೋಡಿ ಜಿಮ್ಮಲ್ಲೆಲ್ಲ ಇಟ್ಟಿರ್ತಾರಲ್ಲ ಸೈಕಲ್ಲು, ಅದು ಇಟ್ಟಿದ್ರಲ್ಲಿ ನೋಡಿ ಅದನ್ನು ತಿರುಗಿಸೋದು ಮಾಡೋದು. ಎಲ್ಲ ಅದನ್ನ ಇಟ್ಕೊಂಡು ಮಾಡ್ತಾರೆ ದೊಡ್ಡವರು, ಅದನ್ನು ಕುತ್ಕೊಂಡು ಅದನ್ನು ತಿರುಗಿಸ್ತಾ ಇದ್ದಾನೆ. ಅವನಿಗೆ ಮರ್ತು ಬಿಟ್ಟಿದ್ದಾನೆ ಕಟಿಂಗ್ ಮಾಡಿಸಿರೋದನ್ನೇ. ಇಲ್ಲಾಂದರೆ ಕಟಿಂಗ್ ಮಾಡಿಸ್ಬಿಟ್ರೆ ಅಂತ ಹೇಳ್ಕೊಂಬರ್ತಾನೆ ಇರ್ತಾನೆ. ಆಮೇಲೆ ಮತ್ತೆ ಹೆಂಗೋ ಯಾಮರಿಸಿ ಹೋಗೋಣ ಮನೆಗೆ, ಮತ್ತು ಸಾಯಂಕಾಲ ಬರೋಣ ಸ್ನಾನ ಮಾಡ್ಕೊಂಡು ಅಂತೇಳಿ ಯಾಮರಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಬಂದ್ಬಿಟ್ಟು ನೋಡಿ ನಿಂತ್ಕೊಂಡು ಹುಡುಕ್ತಾ ಇದ್ದಾನೆ ಇಲ್ಲಿಂದ ಬೈಕ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಬೈಕಲ್ಲಿ ನಿಲ್ಲಿಸಿದ್ವಿ, ಬೈಕ್ ತಗೊಂಡು ಮನೆ ಕಡೆ ಹೊರಡ್ವಿ. ಅದೇ ರೂಟ್ಸ್ ಬರಬೇಕಾದಾಗ ತೋರಿಸಿದ್ನಲ್ಲ ಅದೇನೆ ನೋಡಿ. ಈ ಕಡೆ ಆ ಕಡೆ ಫುಲ್ಲು ಒಂಥರ ಗುಹೆ ಥರ ಇರುತ್ತೆ, ತುಂಬ ಸೈಲೆಂಟಾಗಿ. ಆಮೇಲೆ ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಚರ್ಚ್ ಕಡೆ ಹೋದ್ವಿ. ಚರ್ಚ್ ಮುಗಿಸ್ಕೊಂಡು ಮನೆಗೆ ಮತ್ತೆ ಬಂದ್ವಿ. ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.